ನಾಟಕದ ಬಗ್ಗೆ ನಾನು ಹೇಳಿದ್ದು ನಡೆಯುತ್ತೆ ಅಂತ ಹೇಳ್ತೀಯೋ ಇಲ್ವೋ? ಯು ಅಗ್ರಿ ಆರ್ ನಾಟ್? ನಮಸ್ಕಾರ. ಗಜಾರೋಹಣ ಯೋಗ ಇದೆ ಅಂದೆ, ಎಲಿಫೆಂಟ್ ಮೇಲೆ ಸವಾರಿ ಮಾಡಿಸಿದ್ರು, ಡನ್. ಸ್ವರಬ್ರಹ್ಮ ಯೋಗ ಇದೆ ಅಂತ ಅಂದೆ, ಆ ಸ್ವಾಮಿಯವರ ಶಾರದಾದೇವಿ ಮೇಲೆ ಕೀರ್ತನೆಗಳನ್ನ ಸ್ವರ ಮಾಡಬೇಕು ಅಂತ ನಿನ್ನನ್ನು ಕೇಳಿದ್ರು. ವಾಟ್ ಯು ಸೇ? ಹಳೆ ವಿಚಾರ ಬಿಡು, ಹೊಸ ವಿಚಾರ ಹೇಳು. ಪ್ರಸ್ತುತ 15 ನಿಮಿಷ ನಮಗೆ ವಿಷಾದ ಶ್ರವಣ ಗೋಚರಿಸ್ತಿದೆ. ಸರಿ. ನಮಸ್ಕಾರ. ಇವ್ರ ಹೆಸರು ಗಾಯತ್ರಿ ಅಂತ, ನೈಜೀರಿಯಾದಲ್ಲಿ ಹುಟ್ಟು ಬೆಳೆದಿದ್ದಾರೆ. ನಿಮ್ಮ ಹತ್ರ ಸಂಗೀತ ಕಲಿಬೇಕು ಅನ್ಕೊಂಡಿದ್ದಾರೆ. ಎಸ್ ಸರ್, ನೀವು ನಂಗೆ ತ್ಯಾಗರಾಜ್ ಮ್ಯೂಸಿಕ್ ಕಲಿಸ್ಬೇಕು. ತ್ಯಾಗರಾಜ ಮ್ಯೂಸಿಕ್ ಕಲ್ತ್ಕೋತೀಯಾ? ಗಾಯತ್ರಿ ವಸಂತಂ. ಏನ್ಟ್ರಿ? ಗಾಯತ್ರಿ ವಸಂತ ಅಂತ. ಓಹೋ, ಈ ಚಿರಂಜೀವಿಗೆ ತಕಾರೋಚನ ದೌರ್ಬಲ್ಯ ಇದೆ ಅನ್ಸುತ್ತೆ. ನೋಡಮ್ಮ, ಕಲಿಯುವಂತೆ. ಮೊದಲು ಸುಮ್ಮನೆ ಜಸ್ಟ್ ಲೈಕ್ ದಟ್ ವಾತಾಪಿ ಗಣಪತಿಂ ಭಜೆ ಅಂತ ಹೇಳಮ್ಮ. ವಾಟಾಪಿ ಗಣಪತಿಂ ಭಜೆ, ವಾಟಾಪಿ. ವಿಷಾದ ಯೋಗ ಶ್ರವಣ ಅಂದಿಯಲ್ಲ, ಇದೆ. ಯಾವಾಗ ಹೇಳ್ಕೊಟ್ಟಿರಾ ಸರ್? ಇವರು ಸಂಗೀತ ವಿದ್ವಾಂಸರೇ, ಈಗಲೇ ಹೇಳ್ಕೊಡ್ತಾರೆ. ಹೋಗೋ ಹೋಗು, ನಿನಗೆ ಯಾವುದೋ ಬರೋ ರಾಜಸ್ತುತಿ ಯೋಗ, ನನಗೆ ಹೀಗೆ ಬರ್ದಿರೋ ತಲೆನೋವು ಯೋಗ. ಅಮ್ಮ ಗಾಯತ್ರಿ ವಸಂಠಂ, ಸಂಗೀತ ನನ್ನ ಹತ್ರನೇ ಕಲ್ತ್ಕೋತೀಯ ತಾಯಿ. ನಿಮ್ಮೂರು ತುಂಬಾ ಪ್ರಶಾಂತವಾಗಿದೆ ಅಜ್ಜಿ. ಮನಸ್ಸು ನೆಮ್ಮದಿಯಾಗಿದ್ರೆ ಎಲ್ಲವೂ ಪ್ರಶಾಂತವಾಗೇ ಇರುತ್ತಮ್ಮ. ಅಯ್ಯೋ ದೇವ್ರೆ. ಶಾಸ್ತ್ರಿ, ಗಂಗಾಧರ ಎಲ್ಲೋ? ನೀವು ಅನಂತರಾಮ ಶರ್ಮನ ಹತ್ರ ಹಾಡೋದಕ್ಕೆ ಹಾಡು ಹೇಳ್ಕೊಟ್ರಲ್ವಾ, ಆ ಹಾಡನ್ನ ನದಿ ಹತ್ರ ಕಲಿತಾ ಕೂತಿದ್ದಾನೆ. ಗಂಗಾಧರ ಅಂತ ನಮ್ಮೂರು ಹುಡುಗ. ಭಗವಂತ ಅವನಿಗೆ ಒಂದು ಅಪರೂಪದ ವರ ಕೊಟ್ಟಿದ್ದಾನೆ. ಯಾವುದೇ ಸ್ವರ ಆಗ್ಲಿ ಒಂದ್ಸಲ ಕೇಳಿದ್ರೆ ಸಾಕು, ಅವನ್ ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಪಾರವಾದ ಪ್ರತಿಭೆ ಇದೆ. ಚಿನ್ನನ ಸಾಣಿ ಮಾಡಿ ಮಿಂಚಿಸ್ದ ಹಾಗೆ ಇವನಲ್ಲಿರೋ ಸಂಗೀತದ ಪ್ರತಿಭೆನ ಬೆಳಕಿಗೆ ತರಬೇಕು ಅಂದ್ರೆ ಅದು ನಿಮ್ಮ ಯಜಮಾನ್ರಿಂದ ಮಾತ್ರ ಸಾಧ್ಯ ಆಗೋದು. ನೀವೇ ಹೇಗಾದ್ರೂ ಮನ್ಸು ಮಾಡಿ ಅವ್ರ ಮುಂದೆ ಇವನ ಹಾಡೋ ಹಾಗೆ ಅವಕಾಶ ಮಾಡಿಕೊಡಿ. ದತ್ತ ಪೀಠಾಧಿಪತಿಯಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ತಮ್ಮ ಗಾನ ಮಾಧುರ್ಯಕ್ಕೆ ತನ್ಮಯರಾಗಿ ಆಸೆ ಪೂರೈಕವಾಗಿ ಇದನ್ನು ಅನುಗ್ರಹಿಸುತ್ತಿದ್ದಾರೆ. ಸ್ವಾಮೀಜಿಯ ಭಕ್ತನಾಗಿ ನನ್ನ ಒಂದು ಚಿಕ್ಕ ಕೋರಿಕೆ. ನಮ್ಮ ಪೂರ್ವಿಕರು ಶ್ರೀ ಶಾರದಾದೇವಿ ಮೇಲೆ ರಚಿಸಿರುವ ಈ ಸಾಹಿತ್ಯವನ್ನ ಸ್ವರಕಲ್ಪನೆ ಮಾಡುವ ಬಾಧ್ಯತೆಯನ್ನು ಸದ್ಗುರುರವರ ಸಮೀಕ್ಷೆಯಲ್ಲಿ ತಾವು ಸ್ವೀಕರಿಸಬೇಕು. ಇದು ನನ್ನ ಮಹಾಭಾಗ್ಯ. ಅನಂತರಾಮ್ ಶರ್ಮಾ ಅವ್ರನ್ನ ನೋಡಿದ್ಯಲ್ಲ, ಅವ್ರ ಹೆಂಡತಿ ಇವರು. ಅವರು ಭಗವಂತ ಆದ್ರೆ ಇವರು ಪೂಜಾರಿ. ನೀನು ಅವ್ರ ಮುಂದೆ ಹಾಡಬೇಕು ಅಂದ್ರೆ ಇವರೇ ಹೇಳಬೇಕು. ನಮಸ್ಕಾರ ಮಾಡು.